ಸರ್, ಸರ್ ಏನೋ ಮಾತಾಡಬೇಕು ಅಂತ ಕರೆದ್ರಿ, ಈಗ ಏನೂ ಮಾತಾಡ್ತಿಲ್ಲ. ಏನು ವಿಷಯ ಸರ್? ಇಂಥ ಕೆಲವು ಅನುಭವಗಳು ನಾವು ಬೇಡ ಅಂದ್ರೂ ಆಗ್ಬಿಡುತ್ತೆ. ನಿಮ್ಮಂಥ ಒಂದು ಪುಟ್ಟ ಸುಂದರ ಸಂಸಾರದಲ್ಲಿ ಇಂಥ ವಿಷಯಗಳು ಎದುರಾದರೆ ನೂರಾರು ಆತಂಕಗಳು ತುಂಬಿಕೊಂಡ್ಬಿಡುತ್ತೆ ತಲೆಯಲ್ಲಿ. ಹೌದು ಸರ್, ಕೆಲವು ಸಲ ಒಂದೊಂದು ವಿಷಯಗಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಇದೆಲ್ಲ ಬೇಕಾ ಅಂತ ಅನ್ಸ್ಬಿಡುತ್ತೆ. ಹೌದು ರಾಘವ್, ನೀನು ಹೇಳ್ತಿರೋ ಸರಿಯಾಗಿ ಇದೆ. ಈಗ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಆಗ ಲಕ್ಷ್ಮಿ ತಗೊಂಡ ನಿರ್ಧಾರ ಸರಿಯಾಗಿತ್ತು. ಎಲ್ಲದಕ್ಕಿಂತ ಮುಖ್ಯ ನೆಮ್ಮದಿ ಅಲ್ವಾ? ಅದೊಂದು ನಿರ್ಧಾರ ಮಾಡೋದು ಅಷ್ಟೇ ಸರ್. ಆದರೆ ನೆಮ್ಮದಿ ಹಾಳಾಗೋದಕ್ಕೆ ಇನ್ನೂ ತುಂಬ ವಿಷಯಗಳು ಅವಳ ತಲೆಯಲ್ಲಿ ತುಂಬಿದೆ ಸರ್. ಎಲೆಕ್ಷನ್ಗೇನೋ ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿದ್ಲು. ಆ ಪ್ರಾಬ್ಲಮ್ ಹಾಗೆ ಸಾಲ್ವ್ ಆಯಿತು. ಈಗ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾಳೆ. ಅದರಲ್ಲೂ ಶತ್ರುಗಳು ಹುಡ್ಕೋಬೋದಲ್ವಾ? ಇವಾಗ ಯಾಕೆ ಸರ್ ಬೇಕಿತ್ತು ಉಪ್ಪಿನಕಾಯಿ ಬಿಸ್ನೆಸ್ಸು? ಆಗ ಅಂದರೆ ನಾನೇನು ಕೆಲಸ ಮಾಡ್ತಿರ್ಲಿಲ್ಲ, ಅದಕ್ಕೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಫಾರ್ಚುನೇಟ್ಲಿ ಆ ಬಿಸ್ನೆಸ್ ಚೆನ್ನಾಗಿ ಓಡ್ತು. ಹಾಗಂತ ಅದನ್ನೇ ಇಟ್ಕೊಂಡು ಕೂತ್ರೆ ಹೇಗೆ ಸರ್? ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಸುಮ್ಮನೆ ಅವಳು ತಲೆ ಕೆಡಿಸ್ಕೊಂಡು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ. ಈಗ ನಾನೇ ದುಡಿತಿದ್ದೀನಿ, ಎಲ್ಲ ಅವಳಿಂದಾನೆ ಅಂತ ಏನು ಅನ್ಸ್ಕೊಬೇಕಾಗಿಲ್ವಲ್ಲ. ಇನ್ಮುಂದೆ ಆದರೂ ಯಾವ ಕೆಲಸನೂ ಮಾಡದೆ ಸುಮ್ಮನಿರ್ಬೋದಲ್ವಾ? ಇದೆಲ್ಲ ಇದ್ರೆ ಯಾವಾಗ ಯಾರು ಏನು ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸರ್. ಸುಮ್ಮನೆ ನೆಮ್ಮದಿ ಹಾಳಾಗುತ್ತೆ. ಸುಮ್ಮನೆ ಅವರು ಇವ್ರನ್ನ ದೂರದ್ ಬಿಟ್ಟು ನಮ್ಮ ಪಾಡಿ ನಾವಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸರ್? ಸರಿ ಸರ್, ನಾನಿನ್ನು ಬರ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.